ಫೈನಲಿ ಮನೆ ಎಲ್ಲ ಕ್ಲೀನ್ ಆಯಿತು ಆ್ಯಂಡ್ ಸ್ನಾನ ಕೂಡ ಆಯಿತು. ಸೊ ಇವಾಗ ಅಡುಗೆ ಮಾಡಿ ನಮ್ಮಪ್ಪಂಗೆ ಎಳ್ಳು ಬೆಲ್ಲ ಅಂದರೆ ತುಂಬ ಇಷ್ಟ. ಈ ಹಬ್ಬ ಬಂದಾಗ ಬೇಜಾರಾಗುತ್ತೆ ಅವರಿಲ್ವಲ್ಲ ಅಂತ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವರ್ಷದ ಮೊದಲನೇ ಹಬ್ಬ, ಸಂಕ್ರಾಂತಿ ಹಬ್ಬ. ಟೈಮ್ ಆಲ್ರೆಡಿ 7:30 ಆಗಿದೆ. ಸೊ ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಹಬ್ಬ ಮಾಡುವ ಸಮಯ. ಸೊ ಕಮ್ ಲೆಟ್ಸ್ ಕ್ಲೀನ್. ಸೊ ಫೈನಲಿ ಮನೆ ಎಲ್ಲ ಕ್ಲೀನ್ ಆಯಿತು ಆ್ಯಂಡ್ ಸ್ನಾನ ಕೂಡ ಆಯಿತು. ಸೊ ಇವಾಗ ಅಡುಗೆ ಮಾಡಿ ಪೂಜೆ ಮಾಡಬೇಕು. ಆಲ್ರೆಡಿ ಟೈಮ್ 9:30 ಆಗಿದೆ. ಸೊ ಲೆಟ್ಸ್ ಗೋ. ಸೊ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿದ್ರೆ ಹಬ್ಬ ಕಂಪ್ಲೀಟ್ ಅಂತ ಅರ್ಥ. ಆ್ಯಂಡ್ ಇವತ್ತು ಹಬ್ಬಕ್ಕೆ ಸ್ಪೆಷಲ್ ಕಡುಬು ಚಿಲ್ಕವರೆಕಾಳು ಸಾಂಬಾರು. ನಮ್ಮ ಮನೆಯಲ್ಲೇ ಅಂತ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಇವತ್ತು ಕರ್ನಾಟಕದಲ್ಲಿ ಕಡುಬು ಚಿಲ್ಕವರೆಕಾಳು ಸಾಂಬಾರು ಮಾಡ್ತಾರೆ. ನಮ್ಮ ಕಡೆ ನಾವು ಚಿಲ್ಕವರೆಕಾಳು ಸಾಂಬಾರು ಅಂತ ಹೇಳ್ತೀವಿ. ಬಟ್ ನಿಮ್ಮ ಕಡೆಯಲ್ಲಿ ಕೆಲವೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಕೆಲವರು ಹಿತ್ತಿನ ಬೇಳೆ ಸಾಂಬಾರು ಅಂತ ಹೇಳ್ತಾರೆ. ಸೊ ನಿಮ್ಮ ಕಡೆ ಅದನ್ನ ಏನಂತ ಹೇಳ್ತೀರಾ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಇವತ್ತು ಹಬ್ಬಕ್ಕೆ ಕಡುಬು ಚಿಲ್ಕವರೆಕಾಳು ಸಾಂಬಾರು, ಸ್ವಲ್ಪ ಪಾಯಸ ಆ್ಯಂಡ್ ಬಜ್ಜಿ ಮಾಡ್ತಾ ಇದ್ದೀನಿ. ಬಜ್ಜಿ ಸಂಜೆ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ನಾನು ಇಬ್ಬರೇ ಇರೋದ್ರಿಂದ ಜಾಸ್ತಿ ವೆರೈಟಿ ಏನೂ ಮಾಡ್ತಾ ಇಲ್ಲ. ಎಳ್ಳು ಬೆಲ್ಲ ಕಡುಬು ಸಾಂಬಾರು ಪಾಯಸ. ಸೊ ಬನ್ನಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್. ಆಲ್ರೆಡಿ ಅಡುಗೆ ಮಾಡೋದಕ್ಕೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ. ಆ್ಯಂಡ್ ಪ್ಯಾರ್ಲಲ್ಲಿ ಅಕ್ಕಿನ ತೊಳೆದು ಸೋರು ಹಾಕಿದ್ದೀನಿ ಕಡುಬಿಗೆ. ಸೊ ಚಿಲ್ಕವರೆಕಾಳು ಸಾಂಬಾರು ಮಾಡಬೇಕು. ಅದಕ್ಕೆ ಸೇಮ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ. ಸೊ ನೀವು ಈ ಸಾಂಬಾರನ್ನ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಸೊ ಸ್ವಲ್ಪ ಅರಿಶಿನ, ಸಾಂಬಾರು ಒಗ್ಗರಣೆಗೆ ಇಟ್ಟು ಅದಕ್ಕೊಂದು ಆಲೂಗಡ್ಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅಕ್ಕಿ ಎಷ್ಟು ಹಾಕೊಂಡಿರ್ತೀವಿ ಅದ್ರ ಮೆಷರ್ಮೆಂಟ್ಗೆ ನೀರು ಹಾಕ್ಕೊಂಡು. ಉಪ್ಪು ಹಾಕ್ಬೇಕಲ್ವಾ? ಎಷ್ಟು ಹಾಕ್ಲಿ? ಒಂದು ಸ್ಪೂನ್ ಹಾಕಿದ್ರೆ ಆಗುತ್ತಲ್ಲ? ಹಿಂಗೆ ಒಂದು ಹಿಡಿ ಆದರೂ ಹಾಕೋಣ. ಜಾಸ್ತಿ ಆದರೂ ಕಡಿಮೆ ಆದರೂ ಗೊತ್ತಿಲ್ಲ. ಅದಕ್ಕೆ ಒಂದಿಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊತೀನಿ. ಒಂದಿಷ್ಟು ಜೀರಿಗೆ ಹಾಕಿ ತುಂಬ ಜಾಸ್ತಿ ಪುಡಿ ಮಾಡಬಾರ್ದು. ಸ್ವಲ್ಪ ಹಿಂಗೆ ಆನ್ ಮಾಡಿ ಆಫ್ ಮಾಡಿದ್ರೂ ಸಾಕು. ಇಷ್ಟ ಆದರೆ ಸಾಕು. ಕಡುಬು ಬೆಂದಮೇಲೆ ಅದನ್ನು ಕೆಳಗೆ ಇಳಿಸ್ಕೊಂಡು ಮುದ್ದೆ ರೀತಿ ಕೋಲಲ್ಲಿ ಇದನ್ನು ಕೂಡ ತಿರುಕೋಬೇಕಾಗತ್ತೆ. ನೀಟಾಗಿ ಅದನ್ನು ಎಲ್ಲ ಮಿಕ್ಸ್ ಆಗೋ ರೀತಿ ತಿರುಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ತಕ್ಕೊಂಡು ಅದನ್ನು ಕೈಯಲ್ಲಿ ಕಟ್ಟಬೇಕಾಗತ್ತೆ ಕಡುಬು ಥರ. ಸೊ ಇಷ್ಟೇ ಸಿಂಪಲ್ ಕಡುಬು.
ಸಾಂಬಾರು ಮತ್ತು ಕಡುಬು ರೆಡಿ ಆಯಿತು. ರೆಡಿ ಆದಮೇಲೆ ಪಾಯಸಕ್ಕೆ ಅಂತ ಇಟ್ಟೆ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಹಾಕ್ಕೊಂಡು 1-2 ನಿಮಿಷ ನೀಟಾಗಿ ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡೆ. ನಂತರ ಅದೇ ತುಪ್ಪಕ್ಕೆ ಸಬ್ಬಕ್ಕಿನ ನೀಟಾಗಿ ತೊಳ್ಕೊಂಡು ಅದೇ ತುಪ್ಪದಲ್ಲಿ ಒಂದು 5-10 ನಿಮಿಷ ನೀಟಾಗಿ ಡೀಪ್ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಬ್ಬಕ್ಕಿನ ಬೇಯೋದಕ್ಕಿಟ್ಟೆ. ಆ ಸಬ್ಬಕ್ಕಿ ಬೆಂದು ವೈಟಿಶ್ ಎಲ್ಲ ಕ್ಲಿಯರ್ ಆಗಿ ಫುಲ್ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ನೀರಲ್ಲಿ ನೀಟಾಗಿ ಬೇಯಿಸಬೇಕು. ಬೇಯಿಸಿದ ನಂತರ ಅದಕ್ಕೆ ಹಾಲು, ಆಮೇಲೆ ಹುರಿದಿಟ್ಕೊಂಡಿದ್ದಂಥ ಗೋಡಂಬಿ, ದ್ರಾಕ್ಷಿ, ಅದಕ್ಕೆ ಜೊತೆಗೆ ಸ್ವಲ್ಪ ಬಾದಾಮ್ ಪೌಡ್ರನ್ನು ಮಿಕ್ಸ್ ಮಾಡಿ ಪಾಯಸನ ರೆಡಿ ಮಾಡಿಕೊಂಡೆ. ಪಾಯಸ ರೆಡಿ ಆಗೋ ಅಷ್ಟರಲ್ಲಿ ಅಮ್ಮ ಪೂಜೆಗೆ ಆಲ್ರೆಡಿ ರೆಡಿ ಮಾಡಿದ್ರು. ಸೊ ಪಾಯಸ, ಕಡುಬು ಎಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದೆ. ದೇವ್ರಿಗೆ ನೈವೇದ್ಯ ಇಡೋದ್ರ ಜೊತೆಗೆ ಅಪ್ಪಂಗೂ ಇಟ್ಟು ಪೂಜೆ ಮಾಡಿದೆ. ಬಿಕಾಸ್ ಅಪ್ಪಂಗೆ ಎಳ್ಳು ಬೆಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಡೆಫಿನೆಟ್ಲಿ ನಾನು ಅವ್ರನ್ನ ಮಿಸ್ ಮಾಡ್ಕೊಳ್ತೀನಿ. ಸೊ ಪೂಜೆ ಮುಗಿದ ನಂತರ ನಾನು ಕೂಡ ಊಟ ಮಾಡಿದೆ. ಆಯಿತು, ಎಳ್ಳು ಬೆಲ್ಲ ತಿಂದು ಹಬ್ಬನ ಮುಗಿಸಿದ್ವಿ. ಸೊ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಬೈ ಬೈ.